ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕೀರ್ತನ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇದು ನೋಡಿ, ನಾವು ಮಲ್ಪೆ ಹೋಗಿದ್ವಿ ಮೀನು ತರಬೇಕು ಅಂತ. ಇಷ್ಟು ದೊಡ್ಡ ದೊಡ್ಡ ಬೋಟ್ ಎಲ್ಲ ಬಂದಿತ್ತು. ನಾವು ಹೋಗಿದ್ದ ಟೈಮ್ ಸರಿ ಇಲ್ಲಾಗಿತ್ತು, ಯಾಕಂದರೆ ಬೆಳಗ್ಗೆನೇ ಹೋಗಬೇಕಾಗಿತ್ತು. ನಾವು ಹೋಗಿದ್ದು ಸಂಜೆಗೆ. ಅದು ಮೀನೆಲ್ಲ ಅಲ್ಲಿ ಎಲ್ಲ ತೊಳೆದು ಎಲ್ಲ ಖಾಲಿ ಮಾಡಿ ಇಟ್ಟಿದ್ರು. ಆದರೂ ನಾವು ಸ್ವಲ್ಪ ಮೀನು ತೊಗೊಂಡು ಬಂದ್ವಿ. ಏಂಜಲ್ ಮತ್ತು ಇದು ಎಂತ ಹೇಳ್ತಾರೆ, ಅದು ಸೌಂದಾಳೆ ಅಂತ ಹೇಳ್ತಾರೆ, ಅದನ್ನು ತೊಗೊಂಡು ಬಂದ್ವಿ. ಹೀಗೆ ಎಷ್ಟು ದೊಡ್ಡ ಇದೆ ನೋಡಿ ಇದು ಮಲ್ಪೆ ಮಾರ್ಕೆಟ್. ಅಲ್ಲೇ ಬೋಟೆಲ್ಲ ನಿಂತಿತ್ತು. ಈ ಕಡೆ ಮೀನು ಇದು ಮಾಡ್ತಾರೆ. ಬೆಳಗ್ಗೆ ಹೋಗಬೇಕು, 7 ಗಂಟೆಗೆ ಹೋದರೆ ಒಳ್ಳೆ ಮೀನು ಸಿಗುತ್ತಂತೆ ಇಲ್ಲಿ. ಇದನ್ನೇ ನಮ್ಮ ಅಕ್ಕ ಎಲ್ಲ ಬಂದಿದ್ದರು, ಅವ್ರ ಜೊತೆ ನಾವು ಹೋಗಿದ್ದೆ ನೋಡುವ ಅಂತ. ನಾನು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಇವರು ನಮ್ಮ ಅಕ್ಕ, ಇವರ ಅತ್ತೆ ಎಲ್ಲರೂ ಸೇರಿ ಹೋಗ್ತಾ ಇದ್ದೀವಿ. ಇವರು ಇಬ್ಬರು ಅಕ್ಕಂದಿರು. ತುಂಬ ಜನ ಬರ್ತಾರೆ ಇಲ್ಲಿ. ಇದು ನಾವು ಮಲ್ಪೆ ಹೋಗಿ ಬಂದಿದ್ದು. ಈಗ ಸ್ನಾನ ಮಾಡಿ ಇದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಎಲ್ಲ ಮಾಡಿ ಈಗ ಮೀನು ಫ್ರೈ ಮಾಡಬೇಕಂತ ಇದು ಮಾಡ್ತಾಯಿದ್ದೀನಿ. ಇದು ಏಂಜಲ್ ಫಿಶ್ ತಂದಿದ್ದು, ಮತ್ತು ಇದು ಸೌಂದಾಳೆ ಅಂತಾರೆ ನಮ್ಮ ಇದರಲ್ಲಿ, ಆಡು ಮೀನು ಅಂತಾರೆ ಅದು. ಮತ್ತು ಏಂಜಲ್ ಫಿಶ್ ನೋಡಿ ಎಷ್ಟು ದೊಡ್ಡ ದೊಡ್ಡದಿದೆ. ಒಂದು ಕೈ ಇದೆ, ಕೈ ಅಷ್ಟು ಅಗಲ ಇದಿದೆ. ಒಂದೊಂದು ಪೀಸ್ ನೋಡಿ ಎಷ್ಟು ದೊಡ್ಡದು. ಇದನ್ನು ಫ್ರೈ ಮಾಡ್ತೀನಿ. ಇದರದ್ದೇ ಫ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಂದರೆ ಅದು ಇದು ತಂದಿದ್ದೆ, ಏನಂದರೆ ಲವಿನಾ ಫಿಶ್ ಮಸಾಲ ತಂದಿದ್ದೆ. ನನ್ನ ಹತ್ರ ಇರೋ ಮೆಣಸಿನ ಪೌಡ್ರು ಒಂಥರ ಬಿಳಿಯಾಗಿ ಏನೂ ಟೇಸ್ಟ್ ಇಲ್ಲ. ಅದು ಇಲ್ಲಿಂದ ತಂದಿದ್ದದು ಅಂಗಡಿಯಿಂದ. ಇದು ಲವಿನಾ ಫಿಶ್ ಇದು ಫ್ರೈ ಮಸಾಲ ತಂದಿದ್ದೆ, ಫಿಶ್ ಫ್ರೈ ಪೌಡ್ರ್. ಇದು ತುಂಬ ಚೆನ್ನಾಗಿದೆ, ಕೆಂಪಗಾಗಿ ತುಂಬ ಟೇಸ್ಟಿಯಾಗಿದೆ. ಸ್ವಲ್ಪ ಉಪ್ಪು, ಅರಿಶಿಣ. ನಾನು ಇದಕ್ಕೆ ಅಕ್ಕಿ ಹಿಟ್ಟು ಹಾಕಿ ಮಾಡ್ತಾಯಿದ್ದೀನಿ. ಇದು ಒಂಥರ ತುಂಬ ಚೆನ್ನಾಗಾಗುತ್ತೆ. ಮತ್ತು ಸ್ವಲ್ಪ ಹುಣಸೆಹಣ್ಣು, ಅಕ್ಕಿ ಹಿಟ್ಟು ಹಾಕಿ ಮಾಡಿ ನೋಡಿ ನೀವು ಕೂಡ, ತುಂಬ ಚೆನ್ನಾಗಾಗುತ್ತೆ ಫ್ರೈ. ಹೀಗೆ ಹೋಟೆಲಲ್ಲೆಲ್ಲ ಮಾಡೋದು ಇದೇ ರೀತಿ ಇರುತ್ತೆ. ಬೇಕಾದರೆ ನೀವು ಇದು ಮಾಡ್ಬೋದು, ರವೆ ಹಚ್ಚಿ ಫ್ರೈ ಮಾಡ್ಬೋದು. ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ನಾನು ರವೆ ಹಚ್ತಾ ಇಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಅಂದರೆ ಹುಣಸೆಹಣ್ಣು ಹಾಕಿದ್ದೀನಲ್ಲ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಷ್ಟು ಚೆನ್ನಾಗಿದೆ ನೋಡಿ ಕಲರ್. ಎಲ್ಲ ಮೀನನ್ನು ತೊಳೆದು ಇಟ್ಟಿದ್ದೆ. ಈಗ ಅದಕ್ಕೆ ಇದನ್ನು ಮಸಾಲೆ ಹಚ್ತಾ ಇದ್ದೀನಿ. ನಾಲ್ಕೇ ಪೀಸ್ ತೆಗೆದು ಫ್ರೈ ಮಾಡ್ತಾಯಿದ್ದೀನಿ. ಯಾಕೋ ಈ ಥರ ಉರಿತಾ ಇದೆ ಬಂದು.
ಇದು ನೋಡಿ ಮಿಡಿ ಉಪ್ಪಿನಕಾಯಿ ಅಕ್ಕ ಕೊಟ್ಟಿದ್ದು ಇದು ಮಿಡಿ. ಇದಕ್ಕೆ ಸ್ವಲ್ಪ ನೀರು ಸಾಲಲಿಲ್ಲ, ಅದಕ್ಕೆ ನಾನು ಇದು ಉಪ್ಪು ನೀರು ಮಾಡ್ತಾಯಿದ್ದೀನಿ. ಉಪ್ಪು ನೀರು ಮಾಡಿ ಇದ್ರಲ್ಲಿ ಹಾಕ್ತೀನಿ. ತುಂಬ ಚೆನ್ನಾಗಿ ಇದು 4 ಮಾವಿನ ಹಣ್ಣು ತಂದಿದ್ವಿ, ಮಾವಿನಕಾಯಿ ತಂದಿದ್ವಿ. ಅಲ್ಲಿ ಹೋಗಿದ್ವಿ ಅಲ್ಲ ನಾವು, ಅವಾಗ ಮಾವಿನಕಾಯಿ ತಂದಿದ್ವಿ. ಈಗ ಇದನ್ನು ಉಪ್ಪು ನೀರಲ್ಲಿ ಹಾಕಿ ಇಡ್ತಾ ಇದ್ದೀನಿ. 4 ಇದೆ ಇದು. ನನಗೆ ಈ ಥರ ಅಂದರೆ ತುಂಬ ಇಷ್ಟ. ಇದರಲ್ಲಿ ಉಪ್ಪು ನೀರಲ್ಲಿ ಹಾಕಿ ತೊಳೆದಿದ್ದೀನಿ. ಇದು ಹೀಗೆ ಇಟ್ಟರೆ, ಉಪ್ಪು ನೀರೆಲ್ಲ ಹಾಕಿಟ್ರೆ ಮಳೆಗಾಲಕ್ಕೂ ತುಂಬ ಚೆನ್ನಾಗಾಗುತ್ತೆ. ಮಳೆಗಾಲಕ್ಕೆ ಒಂದು ಇದು ತೆಗೆದು 10 ದಿನ ಬೇಕಾದರೂ ಇದು ಮಾಡ್ಬೋದು. ಒಂದೇ ಮಾವಿನ ಹಣ್ಣು ಮತ್ತು ಇದು ಅಪ್ಪೆ ಹುಳಿನೂ ಮಾಡ್ಬೋದು ಇದರಿಂದ. ತುಂಬ ಚೆನ್ನಾಗಾಗುತ್ತೆ. ಇದು ನೋಡಿ ಮಾವಿನಕಾಯಿ, ಇದು ನಾನು ಉಪ್ಪು ನೀರಲ್ಲಿ ಹಾಕಿ ಇಡ್ತಾಯಿದ್ದೀನಿ. ಯಾಕಂದರೆ ಮಳೆಗಾಲ ಇರೋದಲ್ವ, ಅದಕ್ಕೆ ಉಪ್ಪು ನೀರು ಖಾಲಿ. ಹೀಗೆ ಒಂದು ದೊಡ್ಡ ಬದನೆಯಲ್ಲಿ ಹಾಕಬೇಕು. ಇದು ಸಾಲ್ತಾ ಇಲ್ಲ. ಈಗ ಆಯಿತು ನೋಡಿ, ರೆಡಿ. ಸಂಜಯ್ ಜೋವಿ ನಮ್ದು ಅದು ಕೆಂಪಕ್ಕಿ ಅನ್ನ ನೋಡಿ,
ಚೆನ್ನಾಗಾಗುತ್ತೆ. ಬೇಳೆ ಸಾರು ನನ್ನ ಈ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಬಾಯ್. ಈ ರೀತಿ ಊಟ ಇದ್ದರೆ ಇನ್ನೂ 2 ತುತ್ತು ಅನ್ನ ಹೆಚ್ಚು ಹೋಗುತ್ತೆ.